ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಬಗ್ಗೆ ಏನಾಗ್ತಿದೆ ಅಂತ ಅಪ್ಡೇಟ್ ನೋಡ್ತಾ ಹೋಗೋಣ. ಇಸ್ರೇಲ್ ದಾಳಿಗೆ ಇರಾನ್ ತಿರುಗೇಟನ್ನು ಕೊಡ್ತಾ ಇದೆ. ಸುಮಾರು 200 ಕ್ಷಿಪಣಿಗಳೊಂದಿಗೆ ಇಸ್ರೇಲ್ಗೆ ಇರಾನ್ ಕೌಂಟರ್ ಕೊಡ್ತಾ ಇದೆ. ಇಸ್ರೇಲ್ ಸೇನಾ ಕಚೇರಿ ಮೇಲೆ ಇರಾನ್ ದಾಳಿ ನಡೆಸಿದ್ದು, ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ ದಾಳಿ ಇಸ್ರೇಲ್ನಿಂದಲೂ ಕೂಡ ಪ್ರತಿ ದಾಳಿ ನಡೀತಾ ಇದೆ. ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಜನ ನಲುಗಿ ಹೋಗ್ತಾ ಇದ್ದಾರೆ. ಈಗ ಇಸ್ರೇಲ್ಗೆ ಇರಾನ್ ತಿರುಗೇಟು ಕೊಡ್ತಾ ಇದ್ದು ಸಮರ ತೀವ್ರವಾಗಿದೆ. ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ಅದು ಆತಂಕಕಾರಿ ವಿಚಾರ. ಐರನ್ ಡೋಮ್ ಸಿಕ್ಕಾಪಟ್ಟೆ ಪವರ್ಫುಲ್ ವೆಪನ್ ಅದು. ಈಗ ಅಮೆರಿಕ ಎಲ್ಲ ನಮ್ಮ ಹತ್ರ ಇನ್ನೊಂದು ಗೋಲ್ಡನ್ ಡೋಮ್ ಏನೋ ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಬಟ್ ಇಲ್ಲಿ ತನಕ ಇದ್ದಿದ್ದು ಈ ಐರನ್ ಡೋಮ್ ಇರಾನ್ ಹತ್ರ ಇತ್ತು. ಈಗ ಅದನ್ನೆಲ್ಲ ಬಳಸ್ತಾ ಇದ್ದಾರೆ. ಐರನ್ ಡೋಮ್ ವಾಯು ರಕ್ಷಣೆಯನ್ನು ಭೇದಿಸಿ ಇರಾನ್ 200 ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಹತ್ರ ಇದ್ದಿದ್ದು, ಇರಾನ್ ಹತ್ರ ಅಲ್ಲ. ಪರಿಸ್ಥಿತಿ ಹೇಗಾಗಿದೆ ಅಂದರೆ ಯುದ್ಧದ ಕಾರ್ಮೋಡ ಈ 2025 ಬರೀ ಇಂಥದ್ದನ್ನೇ ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ದೀಪಾವಳಿ ರೀತಿ ಭಾಸವಾಗ್ತದೆ. ಜನ ಆತಂಕಗೊಳ್ತಾ ಇದ್ದಾರೆ. ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಕನ್ನಡದವರು ಸಿಗಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಅಂತ ಬಿಪ್ಯಾಕ್ ಸಂಸ್ಥೆಯ ಸದಸ್ಯರು ಹೋಗಿದ್ದಾರೆ ಅಲ್ಲಿಗೆ. ಇಸ್ರೇಲ್ನಲ್ಲಿ ಸುಮಾರು 22 ಜನ ಸದಸ್ಯರು ಲಾಕ್ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಸೇರಿದಂತೆ ಸುಧೀಂದ್ರ ಸೇರಿದಂತೆ 22 ಮಂದಿ ಲಾಕ್ ಆಗಿಬಿಟ್ಟಿದ್ದಾರೆ ಇಸ್ರೇಲ್ನಲ್ಲಿ. ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆ ವಿಮಾನ ಸೇವೆಯನ್ನ ರದ್ದುಗೊಳಿಸಲಾಗಿದೆ. ಅದರಿಂದ ಇಸ್ರೇಲ್ನಲ್ಲೇ ಬಿಪ್ಯಾಕ್ ಸಂಸ್ಥೆಯ ಸದಸ್ಯರು ಸಿಗಾಕೋಬಿಟ್ಟಿದ್ದಾರೆ. ಇರಾನ್ನ ಅಣ್ವಸ್ತ್ರ ಮತ್ತು ಸೇನಾ ನೆಲೆಗಳ ಮೇಲೆ ಶುಕ್ರವಾರ ಇಸ್ರೇಲ್ ದಾಳಿ ನಡೆಸಿತು. ಅದಾದಮೇಲೆ ಪ್ರತಿ ದಾಳಿಗಳು ಈ ಕಡೆಯಿಂದ ಆ ಕಡೆಯಿಂದ ಪ್ರತಿ ದಾಳಿಗಳು ಆಗ್ತಲೇ ಇದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಾಗರಿಕರು ವಿಲ್ವಿಲಾ ಅಂತ ಒದ್ದಾಡ್ತಾ ಇದ್ದಾರೆ. ಅದರ ನಡುವೆ ಟೂರ್ಗೆ ಅಥವಾ ಟ್ರಿಪ್ಗೆ ಪ್ರವಾಸಕ್ಕೆ ಅಂತ ಕನ್ನಡದವರು ಹೋಗಿದ್ದಾರೆ, ಕರ್ನಾಟಕದವರು. ಬಿಪ್ಯಾಕ್ ಸಂಸ್ಥೆಯ ಸದಸ್ಯರು ಸುಮಾರು 22 ಜನ ಇಸ್ರೇಲ್ಗೆ ಅಂತ ಹೋಗಿ ಅಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಅವರು ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಬಟ್ ಫ್ಲೈಟ್ಸ್ ಅವೈಲೇಬಲ್ ಇಲ್ಲ. ಇವಾಗ ಯುದ್ಧದ ವಾತಾವರಣ ಅಲ್ಲಿ ಇರುವಾಗ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಪಾಪ ಲಾಕ್ ಆಗಿಬಿಟ್ಟಿದ್ದಾರೆ. ಈಗ ಆತಂಕ ಅವರಿಗೆ ವಾಪಸ್ ತಾಯಿನಾಡಿಗೆ ಬಂದರೆ ಸಾಕಪ್ಪ ಅನ್ನಂಗೆ ಆಗಿಬಿಟ್ಟಿದೆ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಮತ್ತು ಸುಧೀಂದ್ರ ಸೇರಿದಂತೆ 22 ಮಂದಿ ಅಲ್ಲೇ ಸಿಗಾಕೊಂಡಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ವಿಮಾನ ಸೇವೆ ಕೂಡ ರದ್ದಾಗಿದೆ. ಸಾಧ್ಯ ಆದರೆ ಕನೆಕ್ಟ್ ಮಾಡೋಣ, ಫೋನ್ನ ಮಾತಾಡ್ಸೋಣ ಅವ್ರ ಹತ್ರವೂ ಕೂಡ. ಶುಕ್ರವಾರ ಬೆಳಗ್ಗೆ ಇರಾನ್ ಅಣ್ವಸ್ತ್ರ ಮತ್ತು ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಗೆ ಪ್ರತಿಯಾಗಿ ನಿನ್ನೆಯಿಂದ ಇರಾನ್ ಕೂಡ ಇದೀಗ ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಲೇ ಇದೆ. ಪರಿಣಾಮ ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ಇಸ್ರೇಲ್ ಸೇನೆಯ ಕೇಂದ್ರ ಕಚೇರಿ, ಸೇನಾ ನೆಲೆಗಳು, ಪರಮಾಣು ಘಟಕಗಳನ್ನು ಗುರಿಯಾಗಿಸಿ ಸುಮಾರು 200ಕ್ಕೂ ಹೆಚ್ಚು ಕ್ಷಿಪಣಿ ಮತ್ತು 100 ಡ್ರೋನ್ಗಳನ್ನು ಬಳಸಿ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ಅವರಿಬ್ಬರ ನಡುವಿನ ಸಂಘರ್ಷಕ್ಕೆ ಕಾರಣ ಒಂದೇ, ಅದು ಅಣ್ವಸ್ತ್ರ ತಯಾರಿಕೆಯಲ್ಲಿ ಇರಾನ್ ಮುಳುಗ್ಬಿಡ್ತು. ಆಗಬಾರ್ದು. ಇಸ್ರೇಲ್ ಮುಂದೆ ಯಾರು ಕೂಡ ಅದರ ಅಕ್ಕಪಕ್ಕ ಇರುವಂತಹ ದೇಶಗಳು ಅಣ್ವಸ್ತ್ರಕ್ಕೆ ಕೈ ಹಾಕಬಾರ್ದು, ಅವ್ರು ಮಾತ್ರ ಇಟ್ಕೋಬೇಕು ಅನ್ನೋ ರೀತಿಯಲ್ಲಿ ಹೋದ್ರು. ಬಟ್ ಈಗ ನೋಡಿ, ಅಲ್ಲಿ ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ಇಸ್ರೇಲ್ ಸುರಕ್ಷಿತ ತಡೆಗೋಡೆಯಾದ ಐರನ್ ಡೋಮ್ ಅನ್ನು ಭೇದಿಸುವಲ್ಲಿ ಇರಾನ್ನ ಕೆಲ ಕ್ಷಿಪಣಿಗಳು ಯಶಸ್ವಿಯಾಗಿದೆ. ಅದನ್ನು ಮೀರಿ ಹೋಗಿವೆ ಅಂತ ಐರನ್ ಡೋಮ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಬಹಳ ಪವರ್ಫುಲ್ ಒಂದು ಕೋಟ್ ಅದು. ಈಗ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಅಂತೀವಲ್ಲ, ಸಾಮಾನ್ಯವಾಗಿ ಅರ್ಥ ಆಗೋಗೆ ಹೇಳೋದಾದ್ರೆ ಆ ಥರ ಇಸ್ರೇಲ್ನ ಸುರಕ್ಷಿತ ತಡೆಗೋಡೆ ಅಂತ ಕರೆಸ್ಕೊಳ್ತಾ ಇದ್ದ ಐರನ್ ಡೋಮ್ ಅನ್ನು ಭೇದಿಸಿ ಇರಾನ್ ದಾಳಿಯಲ್ಲಿ ಈ ಒಂದು ಇರಾನ್ನ ಕೆಲ ಕ್ಷಿಪಣಿಗಳು ಯಶಸ್ವಿಯಾಗಿ ಅವರ ಟಾರ್ಗೆಟ್ ಅನ್ನು ರೀಚ್ ಆಗಿದ್ದಾವೆ. ಇರಾನ್ ದಾಳಿಯಲ್ಲಿ 3 ಇಸ್ರೇಲಿ ನಾಗರಿಕರು ಕೂಡ ಸಾವನ್ನಪ್ಪಿದ್ರು ಅನ್ನೋ ಸುದ್ದಿ ಇತ್ತು. ಅದೀಗ ಜಾಸ್ತಿ ಆಗಿದೆಯಂತೆ.